ಮಂಗಳೂರಲ್ಲಿ ಸಾಧ್ಯನೇ ಇಲ್ಲ ಬಿಡಿ. ಇಲ್ಲಿ ಅವ್ರಿಗೆ ಅದಕ್ಕೆ ಇದು ಕೇಸ್ ಆಗ್ತಾ ಇರೋದು. ಮಂಗಳೂರಲ್ಲಿ ಯಾಕೆ ಕೇಸ್ ಆಗ್ತಾವ್ರೆ ಅಂದ್ರೆ ಇಲ್ಲಿ ಇನ್ನ ಏನೇ ಮಾಡಿದ್ರು ಇಲ್ಲಿ ಗೆಲ್ಲಲ್ಲ. ಮುಗಿದೋಯ್ತು ಅವ್ರ ಕತೆ. ಇಲ್ಲಿ ಕಾಂಗ್ರೆಸ್ಸಿನ ಕತೆ ಮುಗಿದೋಯ್ತು. ಇನ್ನು ಕಾಂಗ್ರೆಸ್ಸಿನ ಚಿಗುರು ಹೊಡೆಯಕ್ಕೆ ಬಿಡಲ್ಲ ಇಲ್ಲಿನ ಜನ. ಅಷ್ಟು ದೌರ್ಜನ್ಯ, ಅಷ್ಟು ಹಿಂದೂ ವಿರೋಧಿ ನೀತಿಯನ್ನ ನೀವು ಮಾಡ್ತಾ ಇದ್ದೀರಾ. ಮಂಗಳೂರಿನ ಜನ ಪ್ರಜ್ಞಾವಂತರು, ಬುದ್ಧಿವಂತರಿದ್ದೀರಾ. ನೀವು ಈ ಹಿಂದೂ ವಿರೋಧಿಗಳನ್ನ ಬಗ್ಬಡಿಯುವಂತ ಶಕ್ತಿ ನಮ್ಮ ವೇದಿಕೆ ಮೇಲಿರೋ ಎಲ್ಲ ಶಾಸಕರಿಗಿದೆ. ಅದಕ್ಕಿಂತ ಜಾಸ್ತಿ ನಿಮಗೆಲ್ಲ ಇದೆ. ಈ ಗೊಡ್ಡು ಬೆದರಿಕೆಗಳು, ಈ ಕೇಸು ಪಾಸು ಗೊಡ್ಡು ಬೆದರಿಕೆಗಳೆಲ್ಲ ಜಗ್ಗಲ್ಲ ಬಿಜೆಪಿಯವರು. ನಾವು ಹೋರಾಟದಿಂದ ಬಂದವರು, ನೀವು ಮಜಾವಾದಿಗಳು ಕಾಂಗ್ರೆಸ್ ಅವರು. ಯಾರೋ ಮಹಾತ್ಮ ಗಾಂಧಿ ಮಾಡಿದಂತ ಹೋರಾಟದ ಆ ಹೆಸರನ್ನ ಗಾಂಧಿ ಅಂತ ತಗೊಂಡು ನೀವು ಹೆಸರಿಟ್ಕೊಂಡು ಈ ದೇಶವನ್ನ ಆಳ್ತಾ ಇದ್ದೀರಾ ನೀವು. ನಾವು ಹೋರಾಟದಿಂದ ಬಂದಿದ್ದೀರಿ. ಎಮರ್ಜೆನ್ಸಿ ಇರ್ಬೋದು, ಹಿಂದುತ್ವದ ವಿಚಾರ ಇರ್ಬೋದು, ಪಾಕಿಸ್ತಾನದ ವಿಚಾರ ಇರ್ಬೋದು, ಚೈನಾ ವಿಚಾರವಾಗಿರ್ಬೋದು, ನಾವು ಹೋರಾಟದ ಮುಖಾಂತರ ನಾವು ಬಂದಿರುವಂತವ್ರು ಬಿಜೆಪಿಯವರು. ಡಿಪಾಸಿಟ್ ಹೋದಾಗ ಮಂಗಳೂರಲ್ಲಿ 2000 ವೋಟ್ ಬಂದಾಗೂ ನಾವು ನಿಂತಿದ್ದೀರಿ. ಇವತ್ತು ಕಾಂಗ್ರೆಸ್ಗೆ 2000 ವೋಟ್ ಕಳಿಸಿರೋದು ನಾವು ಇಲ್ಲೇ ಇದ್ದೀರಿ, ಮುಂದೇನು ಇದ್ದೇ ಇರ್ತೀರಿ. ನಾವು ಇಲ್ಲಿ ಹೋರಾಟದಿಂದ ಬಂದಿರೋ ಪಾರ್ಟಿ ನಮ್ದು. ಮಜಾ ಮಾಡ್ಕೊಂಡು ಬಂದಿರೋ ಪಾರ್ಟಿ ಅಲ್ಲ. ಯಾರ್ದೋ ಹೆಸರು ಹೇಳಿ ಬಂದಿಲ್ಲ ನಾವು. ಯಾರೋ ವಂಶದ ಹೆಸರು ಹೇಳಿ ಬಂದಿಲ್ಲ ನಾವು. ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಇಟಲಿ ಅವರ ಹೆಸರಲ್ಲಿ ನಾವು ಗೆದ್ದಿಲ್ಲ. ನಾವು ಗೆದ್ದಿರೋದು ಹಿಂದೂ ವಿಚಾರದ ಬಗ್ಗೆ. ಭಾರತ ಮಾತಾ ಕಿ ಜೈ ಅಂತೀರಿ, ಭಾರತ್ ಮಾತಾ ಕಿ ಜೈ ಅಂತೀರಿ. ಇಲ್ಲಿ ಪಾಕಿಸ್ತಾನಕ್ಕೆ ಜೈ ಅನ್ನೋರಿಗೆ ಯಾವುದೇ ಕಾರಣಕ್ಕೂ ಮಂಗಳೂರಲ್ಲಿ ಹೆಜ್ಜೆ ಇಡಕ್ಕೆ ಬಿಡಲ್ಲ. ಅದು ಬಿಜೆಪಿಯ ಸಂಕಲ್ಪ, ಅದು ಹಿಂದೂಗಳ ಸಂಕಲ್ಪ. ಈ ಹೋರಾಟಕ್ಕೆ ನಾವು ನಿಲ್ಲನ. ಇಂತ 100 ಕೇಸ್ ಹಾಕಿ ನೀವು ಪೊಲೀಸರ ಮೇಲೆ ಎಷ್ಟು ದೌರ್ಜನ್ಯ, ಅವನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ. ಪೊಲೀಸರನ್ನ ಟ್ರಾನ್ಸ್ಫರ್ ಮಾಡ್ತೀರಿ, ಹಾಕಿ ಕೇಸು ಅಂತ ಹೇಳಿ. ಇವತ್ತು ಭರಶೆಟ್ಟಿ ಅವ್ರ ಮೇಲೆ ಕೇಸ್ ಹಾಕಿದ್ದೀರ. ನಾವೆಲ್ಲ ಏನ್ ಹೇಳಿದ್ರಿ? ನಿಮ್ ಜೊತೆ ಇದ್ದೀರಿ, ನಾವು ಮುಂದೆ ಹೋಗಿ ಅಂತ. ಈ ರೀತಿ ಎಲ್ಲ ನಮ್ಮ ಶಾಸಕರಿಗೂ, ಈ ವೇದಿಕೆ ಮೇಲಿರೋ ಎಲ್ಲ ಶಾಸಕರಿಗೂ ನಾವು ಬಿಜೆಪಿ, ಕರ್ನಾಟಕ ಬಿಜೆಪಿ ಭರವಸೆ ಕೊಡ್ತಾ ಇದ್ದೀರಿ. ನಿಮ್ ಜೊತೆ ನಾವು ಇರ್ತೀರಿ. ಕ್ಷಣಕ್ಕೆ ನೀವು ಫೋನ್ ಮಾಡದ 24 ಗಂಟೆಯಲ್ಲಿ ನಾನು ಬಂದಿದ್ದೀನಿ ಇಲ್ಲಿ. ಫೋನ್ ಮಾಡದಂತ 24 ಗಂಟೆ ನಾವು ನಿಮ್ ಜೊತೆ ಇದ್ದೀರಿ. ವಿರೋಧ ಪಕ್ಷದ ನಾಯಕನಾಗಿ ನಿಮ್ ಜೊತೆ ನಿಲ್ತೀನಿ ನಾನು. ಬಿಜೆಪಿ ನಿಲ್ಲುತ್ತೆ. ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಈ ಪೊಲೀಸರ ಒಂದು ಬೆದರಿಕೆಗೆ ಬಗ್ಗುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ಬಿಜೆಪಿ ಇಲ್ಲ. ದೇಶವನ್ನ ಆಳ್ತಾ ಇರುವಂತ ಪಾರ್ಟಿ ಬಿಜೆಪಿ. ದೇಶವನ್ನ ಆಳ್ತಾ ಇರೋ ಪಾರ್ಟಿ ಬಿಜೆಪಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದೇ ಸ್ಟೇಟ್ ಅಲ್ಲ, 16 ಸ್ಟೇಟ್ಗಳಲ್ಲಿ ಬಿಜೆಪಿ ಆಡಳಿತ ಇದೆ. 16 ಸ್ಟೇಟ್ಗಳಲ್ಲಿ ಬಿಜೆಪಿ ಆಡಳಿತ ಇದೆ. ನಮ್ದೇ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಪಾರ್ಟಿ ನಮ್ದು. ಇದನ್ನ ಎಚ್ಚರಿಕೆಯನ್ನ ಈ ಕಾಂಗ್ರೆಸ್ ಅವರು ತೆಗೆದುಕೊಳ್ಬೇಕಾಗ್ತೈತೆ. ಯಾರೋ ಬಂದಿದ್ದೀರಿ ಕೇಸ್ ಹಾಕ್ಬಿಟ್ರೆ ಏನೋ ಭಯ ಬಿದ್ದು ಓಡೋಡ್ತಾರೆ ಅಂತ. ಏನು ಹೋಗಕ್ಕೆ ನಾವು ಬೇರೆ ಜನನ ನಾವು? ಅವೆಲ್ಲ ಪಾಕಿಸ್ತಾನದವ್ರಿಗೆ ಹೇಳಿ ಓಡೋಡ್ತಾರೆ ಬೇಕಾದ್ರೆ. ನಾವು ಭಾರತೀಯರು, ನಾವು ಓಡೋಗೋ ಜನ ಅಲ್ಲ. ನಮ್ಮಲ್ಲಿ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ. ನಮ್ಮ ಮೈಯಲ್ಲಿ ಹರಿತಾ ಇರೋದು ಹಿಂದೂ ರಕ್ತ, ಭಾರತ ಮಾತೆಯ ರಕ್ತ ನಮ್ಮಲ್ಲಿ. ಇಂಥ ಗೊಡ್ಡು ಬೆದರಿಕೆಗೆ ಎದರಲ್ಲ ಅನ್ನೋ ಮಾತನ್ನ, ಈ ಸಂದೇಶವನ್ನ ನಾವು ಕಾಂಗ್ರೆಸ್ಗೆ ಕೊಡಬೇಕು. ನಾವು ಹೋರಾಟಕ್ಕೆ ಸಿದ್ಧ ಇದ್ದೀರಿ. ಇಂಥ 100 ಕೇಸ್ ಹಾಕಿ ನೀವು, ನಾವು ಹೋರಾಟಕ್ಕೆ ನಾವು ಸಿದ್ಧ ಇದ್ದೀರಿ. ನಿಮ್ಮ ಈ ಸರ್ಕಾರ ಇದೇ ರೀತಿ ನಡವಳಿಕೆ ಮಾಡ್ತಾ ಇದ್ರೆ, ಹಿಂದೂಗಳನ್ನ ಇದೇ ರೀತಿ ಕಡೆಗಣಿಸ್ತಾ ಇದ್ರೆ, ನಿಮ್ಗೆ ರಾಜ್ಯದ ಜನ, ಇವತ್ತು ಮಂಗಳೂರಲ್ಲಿ ಆಗಿದೆಯಲ್ಲ ನಿಮ್ಮ ಸ್ಥಿತಿ, ಕರ್ನಾಟಕದಲ್ಲಿ ಎಲ್ಲ ಹಂಗೆ ಆಗೋಗ್ತದೆ. ನಿಮ್ಮ ಡಿಪಾಸಿಟ್ ಬರಲ್ಲ ನಿಮ್ಗೆ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ನಿಮ್ಗೆ ಡಿಪಾಸಿಟ್ ಬರಲ್ಲ. ಆ ಸ್ಥಿತಿ ಇವತ್ತು ಚುನಾವಣೆ ನಡೆದ್ರು ಕೂಡ ನೀವು ಮಾಡಿರೋ ಕರ್ಮಕಾಂಡಕ್ಕೆ, ನೀವು ಮಾಡಿರುವಂತ ಹಿಂದೂಗಳಿಗೆ ದೌರ್ಜನ್ಯ ಮಾಡಿರುವಂತದಕ್ಕೆ ಇವತ್ತೇ ಚುನಾವಣೆ ಮಾಡಿದ್ರು ನಿಮ್ಗೆ ಡಿಪಾಸಿಟ್ ಬರಲ್ಲ. ಆ ಪರಿಸ್ಥಿತಿ ಇದೆ ಇವತ್ತು. ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವರಿಗೆ. ನಿಮ್ಮ ಈ ಡೊಂಬರಾಟ ಎಲ್ಲ ನಡೆಯಲ್ಲ, ಮುಗೀತು. ಇನ್ನ ಜನ ನೋಡಿದ್ರು ನೀವೇನೋ ಫ್ರೀ ಫ್ರೀ ಫ್ರೀ
ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ತಗೊಳಮ್ಮ 2000 ಅಂದ್ರು. ಎಲ್ಲಿ ವೈನ್ ಶೋರ್ ರೇಟ್ ಮೇಲೆ ಹೊಟ್ಟೋಯ್ತು, ವೈನ್ ರೇಟು, ಬೀರು ಮೇಲೆ ಹೋಯ್ತು, ವಿಸ್ಕಿ, ಪೆಟ್ರೋಲ್ ಆಕಾಶಕ್ಕೆ ಹೊಟ್ಟೋಯ್ತು, ಹಾಲು ಸಿಕ್ಕದೇ ಇಲ್ಲ, ಮಕ್ಕಳಿಗೆ ಸಿಕ್ಕಲ್ಲ. ಸ್ಟ್ಯಾಂಪ್ ಪೇಪರ್ ರೈತರು ಸಾಲ ತಗೊಳದೆ ಬಿಟ್ಟು ಬಿಡ್ಬೇಕು, ಅಷ್ಟು ರೇಟ್. ನಾವಿದ್ದಾಗ 10 ರೂಪಾಯಿ ಸ್ಟ್ಯಾಂಪ್ ಪೇಪರ್. ಈ ಮನೆ ಆಳ ಕಾಂಗ್ರೆಸ್ ಅವ್ರು ಬಂದ್ಮೇಲೆ 120 ರೂಪಾಯಿ ಸ್ಟ್ಯಾಂಪ್ ಪೇಪರ್. ಲೋನ್ ತಗೊಳಕ್ಕೆ 500. ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಕೇಂದ್ರ ಸರ್ಕಾರ 1 ರೂಪಾಯಿ ಪೆಟ್ರೋಲ್ ಚಾರ್ಜ್ ಜಾಸ್ತಿ ಮಾಡಿದಾಗ ಏನೋ ಸ್ಕೂಟರ್ನೆಲ್ಲ ಹೆಣ ಎತ್ಕೊಂಡು ಹೋಗಿ ಹೇಳಿದ್ರು. ಅವ್ರು ಹೇಳಿರೋ ವಿಡಿಯೋ ಐತೆ, ಹೇಳಿದ್ರು, ರೀ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂದ್ರು. ನಾನು ಇವಾಗ ಕೇಳ್ತೀನಿ, 3 ರೂಪಾಯಿ ಏರಿಸ್ತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇದೆಯನ್ರಿ ಸಿದ್ದರಾಮಯ್ಯನವರೇ? ಮಾನ ಮರ್ಯಾದೆ ಇದೆಯಾ? ಇಷ್ಟಾದ್ರೂ ಕೂಡ ಈ ಸರ್ಕಾರ ಪಾಪರಾಗಿದೆ, ಏನು ಉಳಿದಿಲ್ಲ. ಅದಕ್ಕೆ ದಲಿತರಣ ಎಲ್ಲ ಹೋಗ್ಬಿಡ್ತು, ಏನೇನಿತ್ತು ಎಲ್ಲ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು ಒಂದೇ ಒಂದು ದಲಿತರಣ, ಅದನ್ನು 25,000 ಕೋಟಿ ಅದನ್ನು ಲೂಟಿ ಹೊಡಿತಾ ಇದ್ದಾರೆ. ಈಗ 187 ಕೋಟಿ ಎಸ್ಟಿಗಳ ಹಣ ಲೂಟಿ ಹೊಡೆದಿದ್ದಾರೆ. ಲೂಟಿ ಕೋರ ಪಾರ್ಟಿ ಇದು, ಇದನ್ನ ಬಿಡೋ ಪ್ರಶ್ನೆನೇ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ನಮ್ಮ ಭರತ್ ಅವರ ಜೊತೆ ನಾವೆಲ್ಲ ಇದ್ದೀರಿ ಅನ್ನೋ ಮಾತನ್ನ ಹೇಳಕ್ಕೋಸ್ಕರ ನಾನು ಇವತ್ತು ಈ ಸಭೆಗೆ ಬಂದಿದ್ದೀನಿ. ನಾನು ಆಗ್ಲೇ ಹೇಳ್ದಲ್ಲ, ಭರತ್ ಶೆಟ್ಟಿ ಹಾಗೆ ಚಲೋ, ಭರತ್ ಶೆಟ್ಟಿ ಹಮ್ ತುಮಾರ ಸಾಥ್ ಹೈ. ಈ ಘೋಷಣೆಯನ್ನ ನಾನು ಕೂಡ ನಿಮ್ ಜೊತೆ ಮಾಡಿದ್ದೀನಿ. ನೀವೇನ್ ಮಾಡಿದ್ರೆ ಅದನ್ನೇ ಮಾಡಿದ್ದೀನಿ ನಾನು. ಆ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ಸಿನ ಗೊಡ್ಡ ಬೆದರಿಕೆಗಳಿಗೆ ಬೆದರಲ್ಲ. ಎಲ್ಲ ಇಡೀ ರಾಜ್ಯದಲ್ಲಿ ಈ ತರ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ನೋವಾದಾಗ ನಾವು ಆ ಸ್ಥಳದಲ್ಲಿ ನಿಂತು ನಿಮ್ಮ ಪರವಾಗಿ ನಿಂತಿರ್ತೀರಿ, ನಿಮ್ಮ ಜೊತೆಯಾಗಿ ನಿಂತಿರ್ತೀರಿ ಅನ್ನೋ ಒಂದು ಸ್ಪಷ್ಟ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಮಳೆ ಇದೆಲ್ಲ ಸಂದರ್ಭದಲ್ಲೂ ಕೂಡ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನಮ್ಮ ಬಿಜೆಪಿಗೆ ಭರತ್ ಶೆಟ್ಟಿ ಅವರಿಗೆ ಬೆಂಬಲ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಬಿಜೆಪಿ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ಗೆ, ಭ್ರಷ್ಟ ಕಾಂಗ್ರೆಸ್ಗೆ, ಓಲೈಕೆ ರಾಜಕಾರಣಕ್ಕೆ, ಓಲೈಕೆ ರಾಜಕಾರಣಕ್ಕೆ ಧನ್ಯವಾದಗಳು.